ಇನ್ನು ಭಾಲ್ಕಿ ತಾಲೂಕಿನ ಸಾಯಿಗಾಂವ್ ಗ್ರಾಮ ಪಂಚಾಯತ್ಗೆ ಮಠ ಮಧ್ಯಾಹ್ನವೇ ಅಲ್ಲಿರುವಂತಹ ಸಿಬ್ಬಂದಿಗಳು ಬೀಗ ಹಾಕಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಪಂಚಾಯತಿಗೆ ಬೀಗವನ್ನ ಚೆಡಿದು ಮನೆಗೆ ತೆರಳಿದ್ದಾರೆ ಅಧಿಕಾರಿಗಳು. ಪಂಚಾಯತ್ ರಾಜ್ ಸಚಿವರ ತವರು ಕ್ಷೇತ್ರ ಭಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿಯೇ ಮಧ್ಯಾಹ್ನ 3 ಗಂಟೆಗೆ ಮಟ್ಟ ಮಧ್ಯಾಹ್ನ ಅದು ಇನ್ನು ಆಫೀಸ್ ಟೈಮಿಂಗ್ ಇನ್ನೂ ಹೆಚ್ಚಿರುತ್ತೆ. ಆವಾಗಲೇ ಬೀಗವನ್ನು ಹಾಕೊಂಡು ಅಲ್ಲಿರುವಂತಹ ಸಿಬ್ಬಂದಿಗಳು ಮನೆಗೆ ಹೋಗಿದ್ದಾರೆ. ಕಚೇರಿ ಸಮಯದಲ್ಲೇ ಗ್ರಾಮ ಪಂಚಾಯತ್ ಅನ್ನ ಮುಚ್ಚಿಕೊಂಡು ಮನೆಗೆ ಹೋಗಿದ್ದಾರೆ. ಕಚೇರಿಯ ವೇಳೆಯಲ್ಲೇ ಸಾಯಿಗಾಂವ್ ಪಂಚಾಯತ್ ಬಂದ್ ಆಗಿದ್ದಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಕಚೇರಿ ಸಮಯದಲ್ಲಿಯೇ ಪಂಚಾಯತಿಗೆ ಬೀಗವನ್ನ ಜಡಿದು ಸಿಬ್ಬಂದಿ ತೆರಳಲು ಕಾರಣವೇನು? ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ನಮ್ಮ ವರದಿಗಾರರಿಗೆ ಹೇಳಿ ಕುಂಟು ನೆಪಗಳನ್ನು ಹೇಳ್ತಾರಂತೆ. PDO ಹಾಗೂ ಸೆಕ್ರೆಟರಿ ಅವರಿಗೆ ಮೀಟಿಂಗ್ ಇದೆ ಅಂತ ಹೇಳಿದ್ರಂತ. ಹಾಗಿದ್ರೆ ಇನ್ನುಳಿದಂತ ಸಿಬ್ಬಂದಿಗಳು ಅವರಿಗೂ ಮೀಟಿಂಗ್ ತಗೊಂಡ್ರ ಹಿರಿಯ ಅಧಿಕಾರಿಗಳು? ಈಗ ಕಚೇರಿಗೆ ಬೀಗ ಹಾಕಿದ್ ಯಾಕೆ ಅನ್ನೋದು ಪ್ರಶ್ನೆ. ಸರ್ಕಾರಿ ಟೈಮಿಂಗ್ ಆದ್ರೂ ಫಾಲೋ ಮಾಡ್ಬೇಕಲ್ಲ. ಹೌದು, ಮೀಟಿಂಗ್ ಹೋಗಿದ್ರೆ ಒಂದು ಸಿಬ್ಬಂದಿ ಮಾತ್ರ ಪಂಚಾಯತ್ ಅಲ್ಲಿ ಇರ್ತಾ ಇದ್ರಲ್ಲ. ಅಲ್ಲ, ನಿಮಗೆ ಕುಂಟು ನೆಪ ಹೇಳೋದಿದ್ರೆ, ನಿಮಗೆ ಈ ರೀತಿ ರೀಸನ್ಸ್ಗಳು ಹೇಳೋದಿದ್ರೆ ಸರಿಯಾದ ರೀಸನ್ಗಳನ್ನ ಹೇಳಿ. ಕನಿಷ್ಠ ಸ್ವಚ್ಛತಾ ಸಿಬ್ಬಂದಿಯು ಪಂಚಾಯತ್ನಲ್ಲಿ ಇರ್ಲಿಕ್ಕಾಗಲ್ವಾ? ಮೀಟಿಂಗ್ನ ನೆಪ ಹೇಳಿ ನಿಮಗೆಲ್ಲ ಕಚೇರಿ ಮುಚ್ಚಲಿಕ್ಕೆ ಯಾರೀ ಅಧಿಕಾರ ಕೊಟ್ಟಿದ್ದಾರೆ? EO ಸಾಹೇಬ್ರು ಕೊಟ್ರ, ಅಥವಾ CO ಸಾಹೇಬ್ರು ಕೊಟ್ರ, ಅಥವಾ AD ಅವ್ರು ಕೊಟ್ರ, ಅಥವಾ ಸಚಿವರು ಏನಾದ್ರು ನಿಮಗೆ ಸ್ಪೆಷಲ್ ಆಗಿ ಸಾಯಿಗಾಂವ್ ಪಂಚಾಯತ್ಗೆ ಏನಾದ್ರು ಹೇಳಿದ್ರ? ಯಾರೀ ನಿಮಗೆಲ್ಲ ಅಧಿಕಾರ ಕೊಟ್ಟಿದ್ದು 3 ಗಂಟೆಗೆ ಪಂಚಾಯತ್ ಮುಚ್ಚೋಕೆ? ನಮ್ಮ ವರದಿಗಾರ ಕಾಲ್ ಮಾಡಿದ್ರೆ ಕುಂಟು ನೆಪ ಹೇಳ್ತೀರಿ. ನಿಮ್ಮ ಕುಂಟು ನೆಪ ಹೇಳೋಕೆ ನಾವು ಸಂಬಳ ಕೊಡ್ತಾ ಇರೋದು? ನೀವು ಕುಂಟು ನೆಪ ಹೇಳ್ತೀರಂತ ನಮ್ಮ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಕೊಡ್ತಾ ಇದೀವ? ರೀಸನ್ ಹೇಳಿ, ರೀಸನ್ ಒಪ್ಪುವಂತಹ ರೀಸನ್ ಹೇಳಿ. ಹೌದು, PDO ಮೀಟಿಂಗ್ ಇತ್ತು, ಸೆಕ್ರೆಟರಿಗೆ ಮೀಟಿಂಗ್ ಇತ್ತು, ಇನ್ನುಳಿದವ್ರಿಗೆ ಏನ್ರಿ ಮೀಟಿಂಗ್ ಇತ್ತು? ಮೀಟಿಂಗ್ ಮಾಡಿದ್ರೆ ಆ ಸಭಾ ನಡವಳಿ ಪತ್ರ ಕೊಡಿ, ಎಲ್ಲಿದೆ ನೋಡ್ತೀನಿ ನಾನು. ಎಲ್ಲರೂ ಮೀಟಿಂಗ್ ಹೋದ್ರೆ ಸಾರ್ವಜನಿಕರ ಗೋಡೆ ಯಾರು ಕೇಳ್ತೀರಿ? ಪಂಚಾಯತ್ ಗೋಡೆಗಳಿಗ ಜನ ಅಲ್ಲಿ ಬಂದು ಅವ್ರ ಸಮಸ್ಯೆ ಹೇಳೋದು? ನೋಡ್ತೀನಿ, CO ಸಾಹೇಬ್ರಿಗೆ ನಾನು ಕೇಳ್ತೀನಿ, ಮೀಟಿಂಗ್ ಯಾರ್ಯಾವ ಅಲ್ಲಿರುವಂತ ಒಟ್ಟು ಸಿಬ್ಬಂದಿಗಳು ಎಷ್ಟು ಸಿಬ್ಬಂದಿಗಳಿಗೆ EO ಸಾಹೇಬ್ರು, AD ಸಾಹೇಬ್ರು, CO ಸಾಹೇಬ್ರು ಒಂದೇ ದಿನ ಎಲ್ರಿಗೆ ಹೆಂಗ್ರಿ ಮೀಟಿಂಗ್ ಕರೀತಾರೆ ನಾನು ಕೇಳ್ತೀನಿ.